ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನಗೆ ಗೊತ್ತು ಸ್ಟೂಡೆಂಟ್ಸ್ ಎಲ್ಲರಿಗೂ ಈಗ ಟೆನ್ಷನ್ ಆಗಿರುತ್ತೆ. ಸೊ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ, ಮತ್ತು ಚಾಯ್ಸ್ ಪ್ರಿಂಟ್ ಆಗ್ತಾ ಇಲ್ಲ, ಮತ್ತು ಚಾಯ್ಸ್ ಎಂಟ್ರಿ ಆದಮೇಲೆ ನೆಕ್ಸ್ಟು ಪೇಮೆಂಟ್ ಆಪ್ಷನ್ನೇ ತೋರಿಸ್ತಾ ಇಲ್ಲ ಅಂತ ಮಧ್ಯರಾತ್ರಿ ಎಲ್ಲ ಕಾಲ್ ಮಾಡಿ ಹೇಳ್ತಾ ಇದ್ದೀರಾ. ನೋಡೋದ ಏನಾಗುತ್ತೆ. ನಾನು ನಿನ್ನೆ ಒಂದು ಅಪ್ಲೋಡ್ ಮಾಡಿದ್ದೆ ವೀಡಿಯೋನ, ಅದರಲ್ಲಿ ಚಲನ್ ಡೌನ್ಲೋಡ್ ಆಗಿತ್ತು. ಸೊ ವಿತ್ ಪ್ರೂಫ್ ತಿಳಿಸ್ಕೊಟ್ಟಿದ್ದೆ. ಸದ್ಯಕ್ಕೆ ನನಗಂತೂ ನಿನ್ನೆ ಒಂದು ಸ್ಟೂಡೆಂಟು ಚಲನ್ ಡೌನ್ಲೋಡ್ ಮಾಡಿದೆ, ಡೌನ್ಲೋಡ್ ಆಗಿತ್ತು. ಬಟ್ ಇವಾಗ ಏನಾಗಿದೆಯೋ ಗೊತ್ತಿಲ್ಲ. ಸೊ ನಿಮಗೆ ಈಗ ಲೈವ್ ಆಗಿ ತಿಳಿಸ್ಕೊಡ್ತೀನಿ. ನಾನು ಹೇಳೋದೇನು ಗೊತ್ತಾ, ನೀವು ಪದೇ 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 ಚೆಕ್ ಮಾಡ್ತಾ ಇದ್ದೀರಿ ವೆಬ್ಸೈಟ್ನ, ಖಂಡಿತ ಅದು ಇನ್ನೂ ಸರ್ವರ್ ಬ್ಯುಸಿ ಆಗುತ್ತೆ. ಸೊ ನೀವೇನು ಮಾಡಿ ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜಸ್ಟ್ ವೆಯ್ಟ್ ಮಾಡಿ. ನಾನು ಅದು ಸರ್ವರ್ ಬ್ಯುಸಿ ಆದ ತಕ್ಷಣ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆವಾಗ ಈಸಿಯಾಗಿ ನೀವು ನಿಮ್ಮ ಚಲನ್ ಆಗಿರ್ಬೋದು ಅಥವಾ ಚಾಯ್ಸ್ ಪ್ರಿಂಟ್ ಆಗಿರ್ಬೋದು ಯಾವುದನ್ನಾದರೂ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಈಗ ನಾನು ನಿಮಗೆ ಲೈವ್ ಆಗಿ ನೋಡ್ತೀನಿ ಏನು ಅಪ್ಡೇಟ್ ಆಗಿದೆಯಾ, ಸರ್ವರ್ ಬ್ಯುಸಿ ಇದೆಯಾ, ಹಾಗೇ ಇದೆಯಾ, ಅಥವಾ ಏನಾದರೂ ಇಂಪ್ರೂವ್ ಮಾಡಿದ್ದಾರೆ ಅಂತ. ಸೊ ಈಗ ನಾನು ನಿಮಗೆ ಒಂದು ಸಜೆಷನ್ ಏನು ಕೊಡ್ಬೋದು ಅಂತ ಹೇಳಿದ್ರೆ, ಇದು ನಿಮ್ಮ ಮಿಸ್ಟೇಕ್ಸ್ ಅಲ್ಲ, KE ಕಡೆಯಿಂದ ಆಗಿರೋ ಮಿಸ್ಟೇಕ್ಸು. ಈಗ ನಿಮಗೆ ಅಡ್ಮಿಷನ್ ಆಗೋದಕ್ಕೆ ಇವತ್ತು ಮತ್ತು ನಾಳೆ ಲಾಸ್ಟ್ ಡೇಟ್ ಇರೋದು ಇದು 2 ದಿನ. ಸೊ ಅಂದರೆ ಕಾಲೇಜ್ ಫೀಸ್ ಪೇಮೆಂಟ್ ಮಾಡೋದಕ್ಕೆ. ಸೊ ಚಾಯ್ಸ್ ಎಂಟ್ರಿಗೂ ಇವತ್ತು ಮತ್ತು ನಾಳೆನೇ ಲಾಸ್ಟ್ ಡೇಟು. ನೋಡಿ, ನೀವು ಶೆಡ್ಯೂಲ್ನ ಫಾಲೋ ಮಾಡಲೇಬೇಕು. ಬಟ್ ಈ 2 ದಿನ ಕೊಟ್ಟು ಇನ್ನೂ ಚಲನ್ ಡೌನ್ಲೋಡ್ ಆಗಿಲ್ಲ. ಆಲ್ಮೋಸ್ಟು ಈಗಲಾರು ಸಾಲ್ವ್ ಆಗಿದ್ರೆ ಪ್ರಾಬ್ಲಮ್ಮು. ಈಗಲ ಸ್ಟೂಡೆಂಟು ಹೋಗಿ ಆ ಒಂದು ಬ್ಯಾಂಕ್ಗೆ ಪೇಮೆಂಟ್ ಮಾಡ್ತಾಯಿದ್ರು. ಬಟ್ ಈಗಲೂ ಕೂಡ ಆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ. ನೋಡೋದಾ, ಈಗ ನಾನು ಲಾಗಿನ್ ಆಗ್ತೀನಿ. ಇದೆಲ್ಲರಿಗೂ ಗೊತ್ತಿರುತ್ತೆ. ಸೊ QR ಕೋಡ್ ಅಥವಾ CT ನಂಬರ್ನ ಹಾಕಿ ಲಾಗಿನ್ ಆಗಿ ನೆಕ್ಸ್ಟು ಲಾಗಿನ್ ಪೇಜ್ ಬಂದಾಗ ನಿಮಗೆ ತೋರಿಸ್ತೀನಿ. ಸೊ OTP ಬಂತು, OTP ಎಂಟರ್ ಮಾಡಿದೆ. ಈಗ ಫೇಸ್ ವೆರಿಫಿಕೇಷನ್ ಕೇಳ್ತಾಯಿದೆ. ಇದಕ್ಕೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿರೋ ಒಂದು ಕ್ಯಾಂಡಿಡೇಟ್ಸ್ ಫೋಟೋನ ಈ ಒಂದು ಕ್ಯಾಮ್ರಾಗೆ ತೋರಿಸಿದ್ರೆ ಆಗುತ್ತೆ. ಸದ್ಯಕ್ಕಂತೂ ಈ ಲಾಗಿನ್ನಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಫಾಸ್ಟಾಗಿಯೇ ವರ್ಕ್ ಆಗ್ತಾಯಿದೆ. ನೋಡಿದ್ರಲ್ವಾ, ಈಗ ಲಾಗಿನ್ ಅಂತೂ ಸರಿಯಾಗಿ ಆಗ್ತಾಯಿದೆ. ಸೊ ಫಾಸ್ಟಾಗಿಯೇ ಇದೆ. ನೆಕ್ಸ್ಟು ಈ ಚಲನ್ನು ಮತ್ತು ಚಾಯ್ಸ್ ಪ್ರಿಂಟ್ನ ಕೊಟ್ಟು ನೋಡೋದ ಏನಾಗುತ್ತೆ. ನಾನು ಸದ್ಯಕ್ಕೆ ಈಗ ಚಾಯ್ಸ್ ಪ್ರಿಂಟ್ನ ಕೊಡ್ತಾಯಿದ್ದೀನಿ. ಸೊ ಚಾಯ್ಸ್ ಪ್ರಿಂಟ್ ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡಿರ್ತೀರಾ, ನೀವು ಚಾಯ್ಸ್ ಪ್ರಿಂಟ್ ಅಂತ ಕೊಡಿ. ಡೌನ್ಲೋಡ್ ಆಗಿದೆ. ಸೊ ಚಾಯ್ಸ್ ಎಂಟ್ರಿ ಪ್ರಿಂಟ್ ಡೌನ್ಲೋಡ್ ಆಗಿದೆ. ಇಲ್ಲಿ ನೋಡಿ, ಈ ಒಂದು ಸ್ಟೂಡೆಂಟು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ರು. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ, ಚಾಯ್ಸ್ 2 ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ UGCT ಅಲಾಟೆಡ್ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಐ ವಿಲ್ ಪೇ ದ ಪ್ರಿಸ್ಕ್ರೈಬ್ ಫೀಸ್ ಬೈ ದ ಡೌನ್ಲೋಡಿಂಗ್ ದ ಚಲನ್ ಅಲಾಟೆಡ್ ಡೀಟೇಲ್ಸ್ ಫ್ರಮ್ KE ವೆಬ್ಸೈಟ್. ಇದೆಲ್ಲರಿಗೂ ಗೊತ್ತಿರುತ್ತೆ. ಆಲ್ರೆಡಿ ಒಂದು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಚಾಯ್ಸ್ 2 ಬಗ್ಗೆ. ಕಂಪ್ಲೀಟ್ ಆಗಿ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಈಗ ಸದ್ಯಕ್ಕೆ ಈ ಒಂದು ಚಲನ್ ಪ್ರಿಂಟ್ ಅಂತೂ ಡೌನ್ಲೋಡ್ ಆಗ್ತಾ ಇಲ್ಲ, ಡೌನ್ಲೋಡ್ ಆಗ್ತಾ ಇದೆ. ನೆಕ್ಸ್ಟ್ ಇದನ್ನು ಚೆಕ್ ಮಾಡೋಣ. ಯಾವುದು ಚಲನ್ ಅಲ್ಲ, ಈಗ ಡೌನ್ಲೋಡ್ ಆಗಿದ್ದು ಚಾಯ್ಸ್ ಪ್ರಿಂಟು. ನೆಕ್ಸ್ಟ್ ಈಗ ಚಲನ್ ಡೌನ್ಲೋಡ್ ಮಾಡ್ತೀನಿ. ಇಲ್ಲಿ ಡೌನ್ಲೋಡ್ ಚಲನ್ ಆಪ್ಷನ್ ಇದೆ. ಸೊ ಕ್ಲಿಕ್ ಮಾಡ್ತೇನೆ ಇದ್ರ ಮೇಲೆ. ಇಲ್ಲಿ ಕೆಳಗಡೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ. ಇದು ನೆನ್ನೆಯಿಂದ ನೀವು ನೋಡಿ ಸಾಕಾಗಿರುತ್ತೆ. ಓಕೆ, ಪ್ರೊಸೀಡ್ ಮಾಡೋಣ. ಸೊ ಪ್ರೊಸೀಡ್ ಮಾಡಿದಾಗ ಇಲ್ಲಿ ಇನ್ನೊಂದು ಮಿಸ್ಟೇಕ್ಸ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಅಲಾಟೆಡ್ ರೌಂಡ್ ಇದೆಯಲ್ಲ, ಇಲ್ಲಿ ರೌಂಡ್ 2 ಅಂತ ಬರಬೇಕು. ಮತ್ತೆ ಕ್ಯಾಟಗರಿ ಈ ಒಂದು ಸ್ಟೂಡೆಂಟ್ ಬೇರೆ ಇದೆ. ಇಲ್ಲಿ ಏನಂತ ಮೆನ್ಷನ್ ಮಾಡಿದೆ, GM ಕ್ಯಾಟಗರಿ ಮತ್ತೆ ರೌಂಡ್ 1 ಅಂತ ಮೆನ್ಷನ್ ಮಾಡಿದೆ. ಸೊ ಇದನ್ನು ಮಿಸ್ಟೇಕ್ಸ್ ಏನೇ. ನೋಡೋದ ಏನಾಗುತ್ತೆ. ಈಗ ಸದ್ಯಕ್ಕೆ ಇಲ್ಲಿ ಚಲನ್ ಡೌನ್ಲೋಡ್ ಆಪ್ಷನ್ ಅಲ್ಲಿ 3 ಆಪ್ಷನ್ ಇದೆ. ಇದರಲ್ಲಿ ನೀವು ಯಾವ್ದನ್ನಾದ್ರೂ ಚೂಸ್ ಮಾಡ್ಬೋದು. ಇಲ್ಲಿ ಅವ್ರು ಕೇಳ್ತಿರೋದೇನು, ನೀವು ಯಾರಿಗೆ ಪೇ ಮಾಡಬೇಕು ಅಂದ್ರೆ ಯಾವ ಅಕೌಂಟ್ಗೆ. ಈಗ KE ಅವ್ರಿಗೆ ಯೂನಿಯನ್ ಬ್ಯಾಂಕ್ ಅಲ್ಲೂ ಅಕೌಂಟ್ ಇದೆ, ಬ್ಯಾಂಕ್ ಆಫ್ ಬರೋಡಾದಲ್ಲೂ ಅಕೌಂಟ್ ಇದೆ, ಮತ್ತೆ HDFC ಬ್ಯಾಂಕ್ ಅಲ್ಲೂ ಅಕೌಂಟ್ ಇದೆ. ಇದ್ರಲ್ಲಿ ನೀವು ಯಾವ್ದಕ್ಕಾದ್ರೂ ಪೇ ಮಾಡ್ಬೋದು. ಬಟ್ ನಿಮ್ಮ ಅಕೌಂಟ್ ಇಂದ ಅಥವಾ ನಿಮ್ಮ ಪೇರೆಂಟ್ಸ್ ಅಕೌಂಟ್ ಇಂದ ಪೇ ಮಾಡ್ಬೋದು. ಸದ್ಯಕ್ಕೆ ನಾನು ಡೌನ್ಲೋಡ್ ಚಲನ್ ಆಪ್ಷನ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡೋದ ಡೌನ್ಲೋಡ್ ಆಗುತ್ತಾ ಇಲ್ವಾ ಅಂತ. ನೆನ್ನೆ ಡೌನ್ಲೋಡ್ ಆಗಿತ್ತು ಚಲನ್, ಬಟ್ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿತ್ತು. ತೋರಿಸ್ಕೊಡ್ತೀನಿ ಒಂದ್ಸಲಿ. ಈಗ ನೋಡಿ, ಡೌನ್ಲೋಡ್ ಆಗ್ತಾ ಇಲ್ಲ. ನೋಡೋದ ವೆಯ್ಟ್ ಮಾಡೋದ. ಈ ಸ್ಟೂಡೆಂಟ್ಸ್ಗೆ ಪಕ್ಕ ಟೆನ್ಷನ್ ಆಗೇ ಆಗುತ್ತೆ. ಇದು ನಮಗೆ ಕಾಮನ್. ಯಾಕೆಂತ ಹೇಳಿದ್ರೆ ಲಾಸ್ಟ್ ಇಯರ್ ಇದೇ ರೀತಿ ಆಗಿತ್ತು. ಆವಾಗ ಒಂದು ದಿನ ಎಕ್ಸ್ಟೆಂಡ್ ಮಾಡಿದರು. ಆದರೆ ಲಾಸ್ಟ್ ಇಯರ್ ಪ್ರತಿ ವರ್ಷವೂ ಇದೇ ಪ್ರಾಬ್ಲಮ್ KE ಕಡೆಯಿಂದ. ಯಾಕೆಂತ ಹೇಳಿದ್ರೆ ಸ್ಟೂಡೆಂಟ್ಸು ಜಾಸ್ತಿ ಇದ್ದಾರೆ ಕಾಮೆಡ್ಗೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ಆದ್ದರಿಂದ ಸರ್ವರ್ ಬ್ಯುಸಿ ಆಗ್ತಾನೆ ಇದೆ. ಬಟ್ ಇವರು ಅದನ್ನು ನೆಕ್ಸ್ಟು ಒಳ್ಳೆ ಸರ್ವರ್ನ ತಗೊಂಡು ಇದು ರಿಸಲ್ಟ್ ಪರವಾಗಿ ರಿಸಲ್ಟು ಈಗ ಚೆಕ್ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈವ್ನಿಂಗ್, ಮಾರ್ನಿಂಗ್ ಬಿಟ್ಟರೆ ಈವ್ನಿಂಗ್ ಆದ್ರೂ ಚೆಕ್ ಮಾಡ್ಕೊತಿದ್ದೀರಿ. ಬಟ್ ಈಗ ನೋಡಿ, ದಿಸ್ ಸೈಟ್ ಕಾಂಟ್ ಬಿ ರೀಚ್ಡ್, ಈ ರೀತಿ ಪ್ರಾಬ್ಲಮ್ ಬರ್ತಾಯಿದೆ. ಅದಕ್ಕೇ ಸ್ಟೂಡೆಂಟ್ಸು ಈಗ ಗಾಬರಿಯಾಗಿ ಕಾಲ್ ಮಾಡ್ತಾಯಿದ್ದೀರಾ, ಮೆಸೇಜ್ ಮಾಡ್ತಾಯಿದ್ದೀರಾ. ಏನು ವರಿಯಾಗೋ ಅವಶ್ಯಕತೆ ಇಲ್ಲ. ಇದು ನೋಡಿ, ಇದು ಚಲನ್ನು ನಾನು ನೆನ್ನೆ ಡೌನ್ಲೋಡ್ ಮಾಡಿದ್ದು. ಕರೆಕ್ಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು ಕರೆಕ್ಟ್ ಆಗಿದೆ. ಇಲ್ಲಿ ಸ್ಟೂಡೆಂಟ್ ಕಾಪಿ, ಬ್ಯಾಂಕ್ ಕಾಪಿ, ಕಾಲೇಜ್ ಕಾಪಿ, ಮತ್ತು ಒಂದು CET ನಂಬರು, ಕ್ಯಾಂಡಿಡೇಟ್ಸ್ ನೇಮು, ಡೇಟ್ ಆಫ್ ಬರ್ತು, ಕಾಲೇಜ್ ನೇಮು, ಕೋರ್ಸ್ ನೇಮು ಮತ್ತು ಫೀಸು. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು ಕರೆಕ್ಟ್ ಆಗಿದೆ. ಇದರಲ್ಲಿ ಏನು ಮಿಸ್ಟೇಕ್ಸ್ ಇಲ್ಲ.
ಸೊ ಚಲನ್ನು ನೆನ್ನೆ ಯಾರಿಗಾದರೂ ಡೌನ್ಲೋಡ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋದು ಎಷ್ಟು ಜನಕ್ಕೆ ಡೌನ್ಲೋಡ್ ಆಗಿದೆ. ಅಕಸ್ಮಾತ್ ನಿಮಗೆ ಇವತ್ತು ಮಧ್ಯಾಹ್ನದೊಳಗೆ ಏನಾದರೂ ಅದು ಸರ್ವರ್ ಮತ್ತೆ ರಿಸಾಲ್ವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಅವರು ಒಂದಿನಾದರೂ ಎಕ್ಸ್ಟೆಂಡ್ ಮಾಡಲೇಬೇಕು. ಬಟ್ ಎಲ್ಲ ಡಿಪೆಂಡ್ ಆಗಿರೋದು KE ಮೇಲೆ. ನೋಡೋದು ಏನು ಮಾಡ್ತಾರೆ. ಸದ್ಯಕ್ಕೆ ನಿಮಗೆ ಚಲನ್ ಆಲ್ರೆಡಿ ಡೌನ್ಲೋಡ್ ಆಗಿದ್ರೆ ಮತ್ತೆ ಇನ್ನೊಂದ್ಸಲ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಅಲ್ಲಿ ರೌಂಡ್ 1 ಅಂತ ತೋರಿಸ್ತದೆ, ಮತ್ತು ಅಲಾಟೆಡ್ ಕ್ಯಾಟಗರಿಲಿ GM ಅಂತ ತೋರಿಸ್ತದೆ. ನೋಡೋದು ಅದೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ. ಅದರಿಂದ ಸೇಫರ್ ಸೈಡ್ಗೆ ನೀವು ಮತ್ತೆ ಈಗ ಏನು ವೆಬ್ಸೈಟ್ ಎಲ್ಲ ಸಾಲ್ವ್ ಆಗುತ್ತೆ ಆವಾಗ ಸರ್ವರ್ ಫ್ರೀ ಆದಾಗ ನೀವು ಒಂದ್ಸಲ ಮತ್ತೆ ಚಲನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕಂತೂ ಚಾಯ್ಸ್ ಪ್ರಿಂಟೂ ಡೌನ್ಲೋಡ್ ಆಗಿದೆ, ಅದೊಂದು ಖುಷಿ ಪಡಬೇಕಷ್ಟೆ. ಈಗ ನೆಕ್ಸ್ಟು ಚಲನ್ ಡೌನ್ಲೋಡ್ ಆಪ್ಷನ್ನು. ಸೊ ಯಾರಿಗೆಲ್ಲ ತೋರಿಸ್ತಾ ಇಲ್ಲ ನೀವು ಬರೆಯೋಕೆ ಅವಶ್ಯಕತೆ ಇಲ್ಲ. ಇದು KE ಕಡೆಯಿಂದ ಆಗಿರೋ ಮಿಸ್ಟೇಕ್ಸು. ಸೊ ನಿಮ್ಮ ಕಡೆಯಿಂದ ಏನು ಮಿಸ್ಟೇಕ್ಸ್ ಆಗಿಲ್ವಲ್ಲ, ಸೊ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಮಧ್ಯರಾತ್ರಿ ಎಲ್ಲ ಕಾಲ್ ಮಾಡ್ತಾ ಇದ್ದೀರಾ ಅಂತಂದರೆ ಗೊತ್ತಾಯಿತು ಎಷ್ಟು ಟೆನ್ಷನ್ ಆಗಿರ್ತೀರ ಅಂತ. ಬಟ್ ಈಗ ನೀವು ಪದೇ ಪದೇ ಕಾಲ್ ಮಾಡಿದ್ರೆ ಏನೂ ಮಾಡೋದಕ್ಕಾಗಲ್ಲ. ಪ್ರತಿಯೊಬ್ಬರು ಕೇಳ್ತಾರೋ ಚಲನ್ ಡೌನ್ಲೋಡ್ ಆಗ್ತಾಯಿಲ್ಲ ಅಂತ. ಈಗ ಅದು ಡಿಪೆಂಡ್ ಆಗಿರೋದು KE ಮೇಲೆ ಮತ್ತು ವೆಬ್ಸೈಟ್ ಮೇಲೆ. ನಾನೇನೂ ಮಾಡೋದಕ್ಕಾಗಲ್ಲ. ಸೊ ವೆಯ್ಟ್ ಮಾಡಿ. ನೆಕ್ಸ್ಟ್ ಅದು ಚಲನ್ ಡೌನ್ಲೋಡು ಅಂದರೆ ಸರ್ವರ್ ಫ್ರೀ ಆದಾಗ ನಾನು ನಮ್ಮ ವಾಟ್ಸಪ್ ಚಾನಲ್ ಹಾಕಿರ್ತೀನಿ, ಅಥವಾ ಸಪ್ರೇಟು ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ದಟ್ ನೀವು ಆ ಒಂದು ಟೈಮ್ಗೆ ಲಾಗಿನ್ ಆಗಿ ಚೆಕ್ ಮಾಡ್ಕೋಬೋದು. ಸುಮ್ಮನೆ ಪದೇ ವೆಬ್ಸೈಟ್ನ ವಿಸಿಟ್ ಮಾಡ್ತಾಯಿದ್ರೆ ಅದು ಸರ್ವರ್ ಬ್ಯುಸಿ ಆಗುತ್ತೆ. ಈಗ ಸದ್ಯಕ್ಕೆ ನೀಟ್ ಸ್ಟೂಡೆಂಟ್ಸ್ನು ಈ ಒಂದು ವೆಬ್ಸೈಟ್ ವಿಸಿಟ್ ಮಾಡ್ತಾಯಿಲ್ಲ. ಹಂಗಾದರೆ ಒಂದು ಸ್ವಲ್ಪ ಫಾಸ್ಟ್ ಆಗಾದರೂ ಇರಬೇಕಿತ್ತು. ಈಗ ನೀಟ್ ಅವರು ಪಾರ್ಟಿಸಿಪೇಟ್ ಮಾಡ್ತಾಯಿಲ್ಲ ಈ ಒಂದು ರೌಂಡು, ಆದ್ರೂ ಬರೀ CET ಸ್ಟೂಡೆಂಟ್ಸ್ಗೆ ವರ್ಕ್ ಆಗ್ತಾಯಿಲ್ಲ ಅಂದರೆ ಯಾವ ರೀತಿ ಇದೆ ನೋಡಿ ವೆಬ್ಸೈಟ್. ನೋಡೋದ ಏನು ಮಾಡ್ತಾರೆ, ನಿಮಗೆ ಅಟ್ಲೀಸ್ಟ್ ಒಂದಿನಾದರೂ ಎಕ್ಸ್ಟೆಂಡ್ ಮಾಡಿದ್ರೆ ಯೂಸ್ ಆಗುತ್ತೆ. ಅವ್ರು ಹೇಳಿದ್ದು ಯಾವಾಗ ನಿಮಗೆ 30ನೇ ತಾರೀಕು ಈವ್ನಿಂಗಿಂದ ನಿಮ್ಮ ಚಾಯ್ಸ್ ಎಂಟ್ರಿ ಮತ್ತು ನಿಮ್ಮ ಫೀಸ್ ಪೇಮೆಂಟು ಮತ್ತು ಅದೇ ಚಲನ್ ಡೌನ್ಲೋಡ್ ಆಪ್ಷನ್ನು ಎಲ್ಲನೂ ಕೂಡ 30ನೇ ತಾರೀಕು ಸಂಜೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ಲಿ ಶೆಡ್ಯೂಲಲ್ಲಿ ಮೆನ್ಷನ್ ಆಗಿರೋದು. ಬಟ್ ಇವಾಗೇನು ಅಲ್ಲಿ ಇನ್ನೂ ಚಲನ್ ಡೌನ್ಲೋಡ್ ಆಗ್ತಾಯಿಲ್ಲ, ಮತ್ತು ಚಾಯ್ಸ್ ಎಂಟ್ರಿ ಆದಮೇಲೆ ನೆಕ್ಸ್ಟು ಫೀಸ್ ಪೇಮೆಂಟ್ ಆಪ್ಷನ್ ತೋರಿಸ್ತಲ್ಲ. ಈ ರೀತಿ ತುಂಬ ಮಿಸ್ಟೇಕ್ಸ್ ಆಗ್ತಾಯಿದೆ. ನೋಡೋದಾ ಇವರು ಆದಷ್ಟು ಬೇಗ ರಿಸಾಲ್ವ್ ಮಾಡ್ತಾರೆ. ಅವ್ರೇನು ಬೇಕು ಅಂತ ಮಾಡ್ತಾಯಿಲ್ಲ, ಬಟ್ ಅವರು ಅರ್ಥ ಮಾಡ್ಕೊತಾರೆ ಅಂದ್ಕೊತೀನಿ. ಅಟ್ಲೀಸ್ಟ್ ಶೆಡ್ಯೂಲ್ನ ಒಂದಿನ ಎಕ್ಸ್ಟೆಂಡ್ ಮಾಡಿದ್ರೆ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡೋದಾ ನೆಕ್ಸ್ಟ್ ಏನು ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ಚಾಯ್ಸ್ ಪ್ರಿಂಟು ಡೌನ್ಲೋಡ್ ಆಗಿದೆ ಈ ಒಂದು ಸ್ಟೂಡೆಂಟ್ಗೆ, ಚಲನೂ ಡೌನ್ಲೋಡ್ ಆಗಿದೆ. ನೀವು ನೋಡ್ತಾ ಇರ್ಬೋದು. ಈಗ ನೋಡಿ ಕೆಲವೊಬ್ರು ಫೇಕ್ ಅಂತೀರಾ, ನಿಮಗೆ ಬೇಕಾದರೆ ಟೈಮು ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ನಿಮಗೆ ಲಾಸ್ಟ್ ಡೇಟ್ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಸೆಪ್ಟೆಂಬರ್ 2 ಅಪ್ ಟು 5:59 PM ಅಂದರೆ ನಿಮಗೆ ನಾಳೆ ಸಂಜೆ 6 ಗಂಟೆ ತನಕ ಟೈಮ್ನ ಕೊಟ್ಟಿದ್ದಾರೆ. ಸೊ ಇದನ್ನೊಂದ್ಸಲ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಇವತ್ತು ಮಧ್ಯಾಹ್ನದೊಳಗೆ ಅವ್ರು ಸಾಲ್ವ್ ಮಾಡಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಬರೆಯೋಕೆ ಅವಶ್ಯಕತೆ ಇಲ್ಲ. ಏನೇ ಪ್ರಾಬ್ಲಮ್ ಇದ್ರೂ ಈಗ ಸದ್ಯ ತನಕ ನಿಮ್ದೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದು KE ವೆಬ್ಸೈಟಿಂದ. ಸೊ KE ಅವ್ರದ್ದು ಅಲ್ಲ, KE ವೆಬ್ಸೈಟಿಂದ. ಬಟ್ KE ಅವರೇ ಅದಕ್ಕೆ ಕಾರಣ. ನೋಡೋದ ಎಷ್ಟು ಬೇಗ ಅವರು ಸಾಲ್ವ್ ಮಾಡ್ತಾರೆ ಅಷ್ಟು ಬೇಗ ಸ್ಟೂಡೆಂಟ್ಸ್ಗೆ ಅಂದರೆ ಟೆನ್ಷನ್ ಅನ್ನೋದು ಕಮ್ಮಿ ಆಗುತ್ತೆ. ಈಗ ಅವ್ರಿಗೆ ಇದು ಫಸ್ಟ್ ಟೈಮು, ಬಟ್ ನಮಗೆ ಲಾಸ್ಟ್ ಇಯರ್ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಅವರು KE ಅವ್ರಿಗೂ ಯಾರಿಗೂ ಮೋಸ ಮಾಡಲ್ಲ. ಸೊ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ನೋಡೋದ ಬಟ್ 100% ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಅವ್ರಿಗೆ ನೆಸೆಸಿಟಿ ಇದೆ. ಈಗ ಸೆಪ್ಟೆಂಬರ್ 15 ಒಳಗಡೆ ನಿಮ್ಮ 2 ರೌಂಡ್ನ ಕಂಪ್ಲೀಟ್ ಮಾಡಬೇಕು. ನೋಡೋದ ಏನು ಮಾಡ್ತಾರೆ. ಸದ್ಯಕ್ಕಂತೂ ಈಗ ನಿಮಗೆ ಲಾಗಿನ್ ಪೇಜಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಈ ಒಂದು ಏನು ನಿಮಗೆ ಡೌನ್ಲೋಡ್ ಆಪ್ಷನ್ ಬರ್ತಿದೆಯಲ್ಲ, ಇದರಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಮೇಯ್ನ್ ಆಗಿ ಚಲನ್ ಡೌನ್ಲೋಡು. ಸೊ ಚಲನ್ ಡೌನ್ಲೋಡು ಆಗ್ತಾಯಿಲ್ಲ. ನೋಡೋದ ಎಷ್ಟು ಬೇಗ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರಂತ. ಸೊ ಏನು ಹೊರೆಯೋಕೆ ಅವಶ್ಯಕತೆ ಇಲ್ಲ. ಜಸ್ಟ್ ವೆಯ್ಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂತ ಹೇಳಿದ್ರೆ ನಾನು ಅದು ಸರ್ವರ್ ಬ್ಯುಸಿ ಫ್ರೀ ಆದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟು ಏನೇ ಅಪ್ಡೇಟ್ಸ್ ಬಂದರೂ ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹೊರೆಯೋಕೆ ಅವಶ್ಯಕತೆ ಇಲ್ಲ. ಸುಮ್ಮನೆ ಪದೇ ಕಾಲ್ ಮಾಡಿದ್ರೆ ನಾನು ಏನು ಹೇಳೋಕ್ಕಾಗುತ್ತೆ ಹೇಳಿ. ಆ ಒಂದು ಸರ್ವರ್ ಬ್ಯುಸಿ ಅಂದರೆ ಸರ್ವರ್ ಈಗ ಬ್ಯುಸಿ ಇದೆ, ಫ್ರೀ ಆದಾಗ ಒಂದ್ಸಲ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಅಷ್ಟೇ. ಸೊ ವೆಯ್ಟ್ ಮಾಡಿ. ಪದೇ ಕಾಲ್ ಮಾಡಿದ್ರೆ ಈಗ ನೆಕ್ಸ್ಟು ವೀಡಿಯೋ ಮಾಡ್ತಾ ಇರ್ತೀನಿ. ಸೊ ಡಿಸ್ಟರ್ಬ್ ಆಗುತ್ತೆ. ಆದ್ದರಿಂದ ಏನೇ ಇದ್ರೂ ಮೆಸೇಜ್ ಮಾಡಿ, ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.